ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ರಾಜಕಾರಣದಲ್ಲಿ ಯಾರು ಯಾರಿಗೆ ಅನಿವಾರ್ಯವಲ್ಲ, ಒಂದು ದೊಡ್ಡ ಮಟ್ಟದ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟನ್ನು ನಾನು ಕೊಡ್ತಾ ಇಲ್ಲ, ಒಬ್ಬ ಬಿಜೆಪಿ ನಾಯಕರು ಕೊಡ್ತಾ ಇದ್ದಾರೆ. ಯಾರಿಗೆ ಕೊಡ್ತಾ ಇದ್ದಾರೆ? ಅದು ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಕೊಡ್ತಾ ಇದ್ದಾರೆ. ಅದು ಯಾರ ಮೈತ್ರಿ? JDS ಮತ್ತು BJP ನಡುವಿನ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಕೊಡ್ತಾ ಇರತಕ್ಕಂಥ ಹೇಳಿಕೆ ಇವತ್ತು ರಾಜ್ಯ BJP ಮತ್ತು JDSನ ಮೈತ್ರಿಯಲ್ಲಿ ದೊಡ್ಡ ತಲ್ಲಣವನ್ನು ಹುಟ್ಟುಹಾಕಿದೆ. ಹಾಗಾದರೆ ಯಾಕೆ ಈ ಸ್ಟೇಟ್ಮೆಂಟನ್ನು ಕೊಟ್ಟರು, ಯಾರು ಈ ಸ್ಟೇಟ್ಮೆಂಟನ್ನು ಕೊಟ್ಟರು, ಯಾವ ಕಾರಣಕ್ಕೆ ಈ ಸ್ಟೇಟ್ಮೆಂಟನ್ನು ಕೊಟ್ಟರು, ಎಲ್ಲದಕ್ಕಿಂತ ಮುಖ್ಯವಾಗಿ ಆ ನಾಯಕ ಹೇಳಿದಾರಲ್ಲ, BJP ನಾಯಕ, ಆ ನಾಯಕನ ಬಾಯಿಂದ ಯಾರು ಈ ಹೇಳಿಕೆಯನ್ನು ಹೇಳಿಸ್ತಿದ್ದಾರೆ, ಅದರ ಹಿಂದಿನ ಉದ್ದೇಶ ಏನು ಅನ್ನೋದನ್ನು ನಾವು ಇವತ್ತಿನ ಎಕ್ಸ್ಪ್ಲೇನರಲ್ಲಿ ನೋಡೋಣ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಹಬೀಬ್ ದಂಡಿ. ರಾಜಕಾರಣದಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ ಅನ್ನುವಂತಹ ಒಂದು ಮಾತು ಈಗ BJP ನಾಯಕ, MLC, ವಿಧಾನ ಪರಿಷತ್ ಸದಸ್ಯ, ವಿಧಾನ ಪರಿಷತ್ನ ಫ್ಲೋರ್ ಲೀಡರ್, ಆಪೋಸಿಷನ್ ಲೀಡರ್, ವಿರೋಧ ಪಕ್ಷದ ನಾಯಕ ಆಗಿರತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಹೇಳಿಬಿಟ್ಟಿದ್ದಾರೆ. ಇದು ಈಗ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಅಚ್ಚರಿಯನ್ನು ಹುಟ್ಟುಹಾಕಿದರೆ, JDS ಮತ್ತು BJP ನಾಯಕರಲ್ಲಿ ಒಂದು ದೊಡ್ಡ ಮಟ್ಟದ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹುಟ್ಟುಹಾಕಿದೆ. ಈಗಾಗಲೇ ನಾವು ಜೋಡೆತ್ತುಗಳ ಥರ BJP JDS ಮುಂದುವರಿತೀವಿ, ನಮ್ಮ ಒಂದು ಮೈತ್ರಿ ಮುಂದುವರಿಯುತ್ತೆ, ನಾವು ಕಾಂಗ್ರೆಸ್ಸನ್ನು ಸೋಲಿಸ್ತೀವಿ, 180 ಸ್ಥಾನವನ್ನು ಗೆಲ್ತೀವಿ ಅನ್ನುವಂಥ ಈ ಥರದ ಮಾತುಗಳಿದೆಯಲ್ಲ, ಇವೆಲ್ಲ ಮಾತುಗಳಿಗೂ ಈಗ ಕ್ವಶನ್ ಮಾರ್ಕ್ ಬಿದ್ದುಬಿಟ್ಟಿದೆ. ಯಾಕೆ ಅಂತಂದರೆ, ಸ್ವತಃ BJPಯ ನಾಯಕ ಆಗಿರ್ತಕ್ಕಂಥ ಈಗಾಗಲೇ ಹಲವಾರು ಪ್ರೆಸ್ ಮೀಟ್ಗಳನ್ನು ಮಾಡಿ ಹೇಳಿಕೆಗಳನ್ನು ಕೊಡುವಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಯಾರು ಯಾರಿಗೂ ಅನಿವಾರ್ಯವಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿಬಿಟ್ಟಿದ್ದಾರೆ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ. ಜೊತೆಗೆ ಯಾವಾಗ ಮಾಧ್ಯಮದವರು ಹಾಗಾದರೆ ನಿಮ್ಮ ಮೈತ್ರಿಯಲ್ಲಿ CM ಅಭ್ಯರ್ಥಿ ಯಾರು ಅಥವಾ ಯಾವ ಪಕ್ಷ ಅಧಿಕಾರ ಹಿಡಿಯುತ್ತೆ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಅವರು ಹೇಳುವಂಥ ಮಾತು, 113 ಸ್ಥಾನಗಳನ್ನು ಯಾರು ಗೆಲ್ತಾರೋ ಅವರೇ ಅಧಿಕಾರವನ್ನು ಹಿಡಿತಾರೆ, 113 ಸ್ಥಾನ ಯಾವ ಪಕ್ಷಕ್ಕಾದರೂ ಬರಬಹುದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಇದರ ಅರ್ಥ BJPಗೂ ಬರಬಹುದು, JDSಗೂ ಬರಬಹುದು, ಕಾಂಗ್ರೆಸ್ಗೂ ಬರಬಹುದು. ಕಾಂಗ್ರೆಸ್ ವಿಪಕ್ಷ ಅಲ್ವಾ, BJP JDSಗೆ ಹೊರಗಡೆ ಇಡೋಣ. JDS ಮತ್ತು BJPಯಲ್ಲಿ ಯಾರು 113 ಸ್ಥಾನ ಗೆಲ್ತಾರೋ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು. ಅಂದರೆ ಈಗ BJPಗೆ 113 ಬಂದ್ಬಿಡ್ತು ಅಂತ ಇಟ್ಕೊಳ್ಳೋಣ. ಹಾಗಾದರೆ ಮೈತ್ರಿಯ ಕತೆ ಏನು? ಮೈತ್ರಿಗೆ ಯಾವುದೇ ಅರ್ಥ ಇಲ್ಲ ಅನ್ನುವಂಥದ್ದು ಅಲ್ವಾ. ಇದನ್ನು ಈಗ ಛಲವಾದಿ ನಾರಾಯಣಸ್ವಾಮಿ ಹೇಳಿರ್ತಕ್ಕಂಥದ್ದು ಸಾಕಷ್ಟು ಗೊಂದಲವನ್ನು, ಒಂದು ರೀತಿಯ ವಿರೋಧಾಭಾಸಗಳನ್ನು ಮತ್ತು JDS BJP ನಡುವೆ ಇರತಕ್ಕಂಥ ಮೈತ್ರಿಯ ಒಂದು ರೀತಿಯ ಹಠ, ದ್ವೇಷ, ಅಸಮಾಧಾನ, ಬೆಂಕಿ, ಜ್ವಾಲೆ, ಹೊಗೆ ಎಲ್ಲವನ್ನು ಕೂಡ ಹೊರಗಡೆ ಹಾಕ್ತಾ ಇದೆ. ಈಗ ಸಾಕಷ್ಟು ಚರ್ಚೆಗೆ ಆಗ್ತಾ ಇರ್ತಕ್ಕಂಥದ್ದು. ಈಗ ನೋಡಿ, 2028ಕ್ಕೆ ಈಗಾಗಲೇ BY ವಿಜಯೇಂದ್ರ ಅವರೇ 100% CM ಆಗ್ತಾರೆ ಅನ್ನುವಂಥ ಮಾತನ್ನು BJPಯ MLCಗಳೇ ಹೇಳ್ತಾ ಇದ್ದಾರೆ. ಅಂದರೆ ಈಗ 2028ಕ್ಕೆ ಮತ್ತೆ ಕುಮಾರಣ್ಣನ CM ಮಾಡಬೇಕು ಅನ್ನುವಂಥ ಒಂದು ಮಾತು JDS ನಾಯಕರಿಂದ ಕೇಳಿ ಬರ್ತಾ ಇದೆಯಲ್ವಾ. ಮತ್ತು ಆ ಮಾತೆಲ್ಲಿ ಹೋಯಿತು? ಯಾಕೆ? ಯಾರದಕ್ಕೆ ಉತ್ತರ ಕೊಡೋರು? BJP MLCಗಳು MLAಗಳು ಈ ರೀತಿ ಹೇಳ್ತಾರೆ, ಯಾರು BY ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಈ ಕಡೆ JDSನವರು ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಹೂ ಸುಟ್ಟೋದಕ್ಕೆ ಮುಂಚೆ ಕುಲಾವಿ ಹೊಲಿಸೋದಕ್ಕೆ ಶುರುವಾಗಿದ್ದಾರೆ. 2028ರಲ್ಲಿ ಎಲೆಕ್ಷನ್ ಇದೆ, ಈಗಲೇ ಆ ಬಗ್ಗೆ ಚರ್ಚೆ ಶುರುವಾಗಿದೆ ಅಂತ ಸ್ವತಃ ಕುಮಾರಸ್ವಾಮಿ ಈ ಕುರಿತಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಕೂಸು ಹುಟ್ಟೋಕೆ ಮುಂಚೆ ಕುಲಾವಿ ಹೊಲಿಸಲ್ಲ, ಯಾರೋ 4 ಜನ ಮಾತಾಡಿದ್ರು ಅಂತ ಹೇಳಿ ಅವರಿಗೆಲ್ಲ ಆ ಅಪ್ರಬುದ್ಧರಿಗೆಲ್ಲ ನಾನು ಉತ್ತರ ಕೊಡೋಕೆ ಆಗಲ್ಲ, ನಾನು ಕೂಡ ಅಪ್ರಬುದ್ಧ ಆಗಿಬಿಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಅಂದರೆ ಛಲವಾದಿ ನಾರಾಯಣಸ್ವಾಮಿ ಆಗಿರಲಿ ಅಥವಾ ಉತ್ತರ ಕರ್ನಾಟಕದ ಇತರೆ BJP ಶಾಸಕರಾಗಿರಲಿ, ಅವ್ರು ಹೇಳೋವಂಥ 4 ಜನ ಅಪ್ರಬುದ್ಧರ ಮಾತಿಗೆ ನಾನು ಉತ್ತರ ಕೊಡ್ತಾ ಹೋದರೆ ನಾನು ಅಪ್ರಬುದ್ಧ ಆಗಿಬಿಡ್ತೀನಿ ಅನ್ನುವಂಥ ಒಂದು ಎದಿರೇಟನ್ನು BJP ಅವರಿಗೆ ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಈ ಮೈತ್ರಿಯ ಗೊಂದಲ ಮತ್ತಷ್ಟು ಮುಂದುವರೆದಿರ್ತಕ್ಕಂಥದ್ದು. ಈಗಾಗಲೇ ನೋಡಿ, ಇಲ್ಲಿ ಹುಟ್ಟುವಂಥ ಪ್ರಶ್ನೆ, ಛಲವಾದಿ ನಾರಾಯಣಸ್ವಾಮಿ ಮೂಲ BJPಗರಲ್ಲ. ಆಮೇಲೆ ಈಗ ಅವರು ಬಾಯಿಗೆ ಬಂದಾಗೆ ಕಾಂಗ್ರೆಸ್ನವ್ರ ಬಗ್ಗೆ ಬೇಕಾದಂಗೆ ಬೈತಿರ್ತಾರೆ. ಜೊತೆಗೆ JDS ವಿಚಾರಕ್ಕೂ ಕೂಡ ಅವರು ಮಾತನಾಡ್ತಾರೆ. ಹಾಗಾಗಿ ಯಾರೋ ಮೂಲ BJPಗರು ಈ ಮಾತಾಡ್ತಿದ್ದಾರೆ ಅಂತಂದರೆ ಪಕ್ಷ ಸಿದ್ಧಾಂತ ಅಥವಾ ಪಕ್ಷಕ್ಕೆ ದುಡಿದವರು ಅಂತ ಅಂದ್ಕೋಬೋದು. ಇಡೀ ಜೀವನವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ಕಳೆದಿರ್ತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಅಲ್ಲಿ ಹೋಗಿ BJPಯಲ್ಲಿ MLC ಆಗಿರೋದು ಅಲ್ಲದೆ, ವಕ್ತಾರರಾಗಿರೋದು ಅಲ್ಲದೆ, ಈಗ
ಆಪೋಸಿಟ್ ಆಗಿ ಮಾತಾಡ್ತಿದ್ದಾರೆ. ಹಾಗಾದರೆ ಛಲವಾದಿ ನಾರಾಯಣ ಸ್ವಾಮಿ ಅವರ ಬಾಯಲ್ಲಿ ಈ ಮಾತನ್ನು ಹಾಕಿರೋರು ಯಾರು? ಅವರ ಕಿವಿಯಲ್ಲಿ ಈ ಮಾತನ್ನು ಹಾಕಿರೋರು ಯಾರು? ಅವರ ಮನಸ್ಸಲ್ಲಿ ಈ ಮಾತನ್ನು ನೀನು ಹೇಳು ಅಂತ ಹೇಳಿಸ್ತಾ ಇರೋರು ಯಾರು ಅನ್ನುವಂಥ ಸೂಕ್ಷ್ಮವನ್ನು ಅರ್ಥ ಮಾಡ್ಕೋಬೇಕು. ಈ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡಾಗ BJP ಮತ್ತು JDSನಲ್ಲಿ ಎಲ್ಲವೂ ಸರಿಯಿಲ್ಲ, ಮೈತ್ರಿಯಲ್ಲಿ ಸಾಕಷ್ಟು ಗೊಂದಲಗಳಿವೆ, ಅಲ್ಲಿರ್ತಕ್ಕಂಥ ಹಿರಿಯ ತಲೆಗಳಿಗೆ ಮೈತ್ರಿಯ ಬಗ್ಗೆ ಸಮಾಧಾನ ಇಲ್ಲ ಅನ್ನುವಂಥದ್ದು ಸ್ಪಷ್ಟಗೊಳ್ತಾ ಇದೆ ಅಲ್ವಾ? ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಸೀಟ್ನ ಹೊಂದಾಣಿಕೆ ಮಾಡಿಕೊಳ್ಳೋದ್ರ ಬಗ್ಗೆ ಅಸಾಧ್ಯ ಆಗಿದೆ. ಲೋಕಲ್ ಬಾಡಿ ಚುನಾವಣೆಗೆ ಮೈತ್ರಿ ಇರೋದಿಲ್ಲ ಅಂತೇಳಿ ನಾವು ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಎಸ್ ವೀಕ್ಷಕರೇ, ಹಾಗಾದ್ರೆ ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರ ಹೇಳಿಕೆ ಇದೆಯಲ್ಲ, ಯಾರು ಯಾರಿಗೂ ಅನಿವಾರ್ಯ ಅಲ್ಲ ಅನ್ನುವಂಥ ಒಂದು ಮಾತನ್ನ ನೇರವಾಗಿ JDSನ ಇಟ್ಕೊಂಡೇ ಹೇಳ್ಬಿಟ್ಟಿದಾರಲ್ವಾ? ಹಾಗಾಗಿ ಈ ಹಂತದಲ್ಲಿ ಆಗುವಂಥ ಪರಿಣಾಮಗಳೇನು? ಮೊದಲನೇದಾಗಿ ಈಗಾಗಲೇ ಕಣ್ಣೆದುರಿಗೆ GBA ಚುನಾವಣೆ ಇದೆ. ಹಾಗಾಗಿ ಈ JDS ಏನು ಮಾಡಿದೆ, 120 ಸ್ಥಾನಗಳನ್ನು ಕೇಳಿದೆ ಇಲ್ಲಿ ಬೆಂಗಳೂರಿನಲ್ಲಿ GBA ಚುನಾವಣೆಗೆ ನನಗೆ ಬೇಕು ಅಂತಂದೇಳಿ BJPಗೆ. ಅದಕ್ಕೆ ಗೊಂದಲ ಉಂಟಾಗುವಂಥ ಸಾಧ್ಯತೆ ಇದೆ. ಜೊತೆಗೆ ದಾವಣಗೆರೆ, ಬಾಗಲಕೋಟೆ ಈ ಬೈ ಎಲೆಕ್ಷನ್ಗಳು ನಡೆಯಲಿವೆ. ಅಲ್ಲಿ JDS ಮತ್ತು BJP ಅಭ್ಯರ್ಥಿಗಳ ಆಯ್ಕೆಗೆ ಗೊಂದಲ ಉಂಟಾಗುವಂಥ ಸಾಧ್ಯತೆ ಇದೆ. ಅಲ್ಲದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಈ ಎಲ್ಲ ಪಂಚಾಯಿತಿ ಸ್ಥಾನಗಳಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಮತ್ತು ಅಲ್ಲಿ ತಮ್ಮ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾಗಿರೋದ್ರಿಂದ ಪರಸ್ಪರ ಎದುರಾಳಿಗಳಾಗಿ ಎಲ್ಲ ಮೈತ್ರಿಯನ್ನು ಮುರಿದುಕೊಂಡು ಬೀಳಬೇಕಾಗಿದೆ. ಆ ಮೈತ್ರಿ ಮುರಿದುಕೊಂಡಿರುವ ಪರಿಣಾಮ ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಆಗಲಿದೆ. ಇದಲ್ಲದೆ ಈಗಾಗಲೇ ನೋಡಿ BJP ಸಮಾವೇಶಗಳನ್ನು ಶುರು ಹಚ್ಕೊಂಡಿಲ್ಲ, ಆದರೆ ಈಗಾಗಲೇ JDS ಜನತಾ ಸಮಾವೇಶಗಳನ್ನು ಮಾಡ್ತಾ ಇದೆ, ಟೂರ್ಗಳನ್ನು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 27ಕ್ಕೆ ವಿಜಯಪುರದಲ್ಲಿ, ಮಾರ್ಚ್ 8ರಂದು ಬೆಂಗಳೂರಿನಲ್ಲಿ JDS ಸಮಾವೇಶ ಮಾಡ್ತಾ ಇದೆ. ಇದಕ್ಕೆ BJP ಅಸಮಾಧಾನಗೊಂಡಿದೆ. ಜೊತೆಗೆ 4 ವಿಧಾನ ಪರಿಷತ್ ಪದವೀಧರ ಕ್ಷೇತ್ರದ ಸ್ಥಾನಗಳು ಕೂಡ ನಡೀಬೇಕಾಗಿದೆ. ಅಲ್ಲಿಗೆ ಕೂಡ JDS ಮತ್ತು BJP ನಡುವೆ ಸಮಾನ ಮನಸ್ಕ ಅಭ್ಯರ್ಥಿಗಳು ಹಾಕಬೇಕಾಗಿದೆ, ಅಲ್ಲೂ ಕೂಡ ಸಮಸ್ಯೆ ಇದೆ. ಇದಷ್ಟೇ ಇಲ್ಲದೆ 2028ರ ಚುನಾವಣೆಗೆ ಸೀಟು ಹಂಚಿಕೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈಗಾಗಲೇ 100 ವಿಧಾನಸಭಾ ಕ್ಷೇತ್ರಗಳನ್ನು JDS ಕೇಳಿದೆ. ಈಗಿರ್ತಕ್ಕಂಥ BJPಯ ಸ್ವಂತ ಬಲದ ಪರಿಸ್ಥಿತಿಯ ನಡುವೆ JDS ಅಷ್ಟು ಕೊಡ್ತಾರಾ ಅನ್ನುವಂಥದ್ದು. ಯಾಕಂದ್ರೆ ನೋಡಿ, ಮೊನ್ನೆ GBA ಎಲೆಕ್ಷನ್ನಲ್ಲೇ BJP ಅವರು ಒಂದು ಅಪಸ್ವರವನ್ನು ಎತ್ತಿದ್ರು. JDSನವ್ರು ಕೇಳಿದಷ್ಟೆಲ್ಲ ಕೊಡೋಕ್ಕಾಗಲ್ಲ, ಅವ್ರು ಗೆಲ್ಲೋದಿಲ್ಲ, ಸುಮ್ಮನೆ ಅವರಿಗೆ ಸೀಟ್ ಕೊಟ್ಟು ಅಲ್ಲಿ ಕಾಂಗ್ರೆಸ್ನವ್ರು ಗೆಲ್ಲಿಸ್ಬೇಕಾಗತ್ತೆ, ಗೆಲ್ಲುವಂಥ ನಮ್ಮ BJP ಕ್ಯಾಂಡಿಡೇಟ್ನ ಕೊಡೋಣ ಅನ್ನೋಂಥ ಒಂದು ಮಾತು ಬಂತು. ಇದೇ ಮಾತು ವಿಧಾನಸಭಾ ಎಲೆಕ್ಷನ್ನಲ್ಲೂ ಬಂದರೆ ಮೈತ್ರಿ ಇರುತ್ತಾ? ಈ ನಾರಾಯಣ ಸ್ವಾಮಿಯವರ ಮಾತಿದೆಯಲ್ಲ, ಅದು ದೊಡ್ಡ ಮಟ್ಟದ ಮರ್ಮವನ್ನು ಹೊರಗಡೆ ಹುಟ್ಟಾಕ್ತಾ ಇದೆ, ಒಳಗಡೆ ಇರೋ ಬೆಂಕಿಯನ್ನು ಹುಟ್ಟಾಕ್ತಾ ಇದೆ. ಅವರು ಹೇಳಿರುವಂಥ ಮಾತು ಯಾರು ಯಾರಿಗೂ ಅನಿವಾರ್ಯ ಅಲ್ಲ ಅನ್ನುವಂಥದ್ದು. ಇದಕ್ಕೆ ಕುಮಾರಸ್ವಾಮಿ ಆಗಲಿ JDS ಪಕ್ಷ ಆಗಲಿ ಹೇಗೆ ಉತ್ತರ ಕೊಡುತ್ತೆ, ಹೇಗೆ ರಿಯಾಕ್ಟ್ ರಾಜಕಾರಣದ ಮೂಲಕ ಮಾಡುತ್ತೆ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ನಾನು ಇಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV.